ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಆ ಸಚಿವರು ನಿನ್ನೆ ದಿಢೀರ್ ಅಂತ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ಬಂದವರೇ ಮೆಟ್ರೋ ಕಾಮಗಾರಿ ವೇಗ ಕಂಡು ಶಾಕ್ ಆಗಿದ್ರು. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಚಳಿ ಬಿಡಿಸಿದ್ರು. ಏನ್ ಮಾಡ್ತೀಯಾ ನೀನು ಅಂತ ತರಾಟೆ, ಇನ್ನೆಷ್ಟು ವರ್ಷ ಬೇಕು ಅಂತ ಕ್ಲಾಸ್. ಸಚಿವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ಗುತ್ತಿಗೆದಾರರು ಅಧಿಕಾರಿಗಳು ತಬ್ಬಿಬ್ಬಾಗಿದ್ರು. ಆಮೆಗತಿ ಮೆಟ್ರೋ ಕಾಮಗಾರಿ, ಸಚಿವರ ರೋಷಾಗ್ನಿ. ಮೆಟ್ರೋ ಅಧಿಕಾರಿ ಗುತ್ತಿಗೆದಾರರಿಗೆ ಕೃಷ್ಣ ಭೈರೇಗೌಡ ಕ್ಲಾಸ್. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಿದೆ. ಇದರ ನಡುವೆ ನಿನ್ನೆ ಭಾನುವಾರದ ಕಾರಣಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಸಚಿವರು ಹೀಗೆ ಕೆರಳೋದಕ್ಕೆ ಕಾರಣವೇ ಆಮೆಗತಿಯಲ್ಲಿ ಸಾಗ್ತಿರೋ ಮೆಟ್ರೋ ಕಾಮಗಾರಿ ಹಾಗೂ ಟ್ರಾಫಿಕ್ ಜಾಮ್. ಹೌದು, ನಾಗಾವರ ನಿಲ್ದಾಣದಿಂದ ಬಾಗಲೂರು ಕ್ರಾಸ್ ನಿಲ್ದಾಣದ ತನಕ 2ನೇ ಹಂತದ ಮೆಟ್ರೋ ಕಾಮಗಾರಿ ನಡೀತಿದೆ. ಆದರೆ ಮುಗಿತಾನೇ ಇಲ್ಲ. ಇನ್ನು ಇಲ್ಲಿ ನಿಧಾನಗತಿ ಕೆಲಸ ಆಗ್ತಿರೋದ್ರಿಂದ ವಾಹನ ಸವಾರರು ಕೂಡ ನಿತ್ಯ ಸರ್ಕಸ್ ಮಾಡುತ್ತಲೇ ಸಾಗ್ತಿದ್ದಾರೆ. ಇದರಿಂದ ನಿತ್ಯವೂ ಟ್ರಾಫಿಕ್ ಜಾಮ್ ಆಗ್ತಿದೆ. ಈ ಸಮಸ್ಯೆ ಅರಿತ ಸಚಿವರು ನಿನ್ನೆ ಬೆಳಗ್ಗೆ 7 ಗಂಟೆಗೆ ಸ್ಪಾಟ್ಗೆ ಆಗಮಿಸಿ ಗುತ್ತಿಗೆದಾರರು ಅಧಿಕಾರಿಗಳನ್ನ ಕರೆಸಿ ಫುಲ್ ಕ್ಲಾಸ್ ತಗೊಂಡ್ರು. ಫೈಲ್ ಕ್ಯಾಪಿಂಗ್ ಮಾಡಕ್ 1 ವರ್ಷ, ಇಲ್ಲ 3 ಅಡಿ ಹಾಕಕ್ 1 ವರ್ಷ, ಒಂದೊಂದು ಲೈನು 4 ವರ್ಷ ಡಿಲೇ, ನಿಮ್ದು 5 ವರ್ಷ ಡಿಲೇ. ಇಲ್ಲಿ ಬಂದು ನಮ್ಗೆ ಪಾಠ ಮಾಡ್ತೀರಾ? ಹೀಗೆ ಸಚಿವರು ಚಳಿ ಬಿಡಿಸ್ತಿದ್ರೆ ಎಲ್ಲರೂ ಸೈಲೆಂಟ್ ಆಗಿದ್ರು. ಇನ್ನು ಸಚಿವರಿಗೆ ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಸುನಿಲ್ ಕುಮಾರ್, ಮೆಟ್ರೋ ಮುಖ್ಯ ಇಂಜಿನಿಯರ್, BWSSP ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸಾಥ್ ನೀಡಿದ್ರು. ನಾಗವಾರ, ವೀರಣ್ಣಪಾಳ್ಯ, ಹೆಬ್ಬಾಳ, ST ಮಾಲ್ ಜಂಕ್ಷನ್, ಅಲ್ಲಾಳಸಂದ್ರ, ಜಕ್ಕೂರು ಏರೋಡ್ರೋಮ್, ಬ್ಯಾಟರಾಯನಪುರ, ಕೊಡಿಗೆಹಳ್ಳಿ ಮೆಟ್ರೋ ಕಾಮಗಾರಿಯನ್ನ ವೀಕ್ಷಿಸಿದ ಸಚಿವರು ಮೆಟ್ರೋ ಕಾಮಗಾರಿಯಿಂದಲೇ ಅರ್ಧ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದ್ರು. ಅನಗತ್ಯವಾಗಿ 4-5 ವರ್ಷ ರೋಡನ್ನು ಆಕ್ಯುಪೈ ಮಾಡಿಕೊಂಡು ಅದರಿಂದ ಜನ ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್, ಅದ್ರ ಜೊತೆಗೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಇಂದ ಇನ್ನೂ ಹೈರಾಣ ಆಗ್ತಾ ಇರೋದಂತೂ ನಿಜ. ಹಲವೆಡೆ 2 ವರ್ಷವಾದರೂ ಮೆಟ್ರೋ ಪಿಲ್ಲರ್ ನಿರ್ಮಾಣ ಮುಗುದಿಲ್ಲ. ಎಲ್ಲೋ ನಡೆಯೋ ನಿರ್ಮಾಣ ಕಾರ್ಯಕ್ಕೆ ಇನ್ನೆಲ್ಲೋ ಬ್ಲಾಕ್ ರೆಡಿ ಮಾಡ್ತಿದ್ದಾರೆ. ಇದರಿಂದ ಎಲ್ಲಾ ಕಡೆಯೂ ಜನ ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಸಚಿವರು ಗರಂ ಆದ್ರು. ಅಷ್ಟೇ ಅಲ್ಲ, ಫುಟ್ಪಾತ್ ಮೇಲೂ ಕಾಮಗಾರಿಯ ತ್ಯಾಜ್ಯ ಕಂಡು ಕೆಂಡವಾಗಿದ್ರು. ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಈ ಹಿಂದೆಯೂ ನೀಲಿ ಮಾರ್ಗದಲ್ಲಿ ಮೆಟ್ರೋ ಅಧಿಕಾರಿಗಳ ಚಳಿ ಬಿಡಿಸಿದ್ದ ಸಚಿವರು ನೆನ್ನೆ ಮತ್ತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನಾದರೂ ಗುತ್ತಿಗೆದಾರರು ಪಾಠ ಕಲಿಬೇಕಿದೆ. ಈರಣ್ಣ ಬಸವ, TV9 ಬೆಂಗಳೂರು.